ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ತುಂಬ ರುಚಿಯಾದ ಬೇಬಿ ಕಾರ್ನ್ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸಂಜೆ ಮಾಡ್ತಾ ಇರೋದು, ನನ್ನ ಮಗ ತರಕಾರಿ ಸಲಾಡ್ ತಿಂತಾ ಇರ್ತಾನೆ, ಅದಕ್ಕೋಸ್ಕರ ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂತ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಇದೆಲ್ಲ ಬೇಯಿಸಿ ಮತ್ತು ತರಕಾರಿ ಎಲ್ಲ ಕಟ್ ಮಾಡಿ ಸಲಾಡ್ ಮಾಡಿ ಸಂಜೆ ಕೊಡ್ತೀನಿ. ನಾನು ಹೇಗೆ ಮಾಡ್ತೀನಿ ಅಂತ ಇನ್ನೊಮ್ಮೆ ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು ಬೇಬಿ ಕಾರ್ನ್ ಕೂಡ ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಅದರಲ್ಲೇ. ಇದು ಸಹ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ವೆಯ್ಟ್ ಲಾಸ್ ಮಾಡೋರಿಗೆ ಒಳ್ಳೆ ಹೆಲ್ತಿ ರೆಸಿಪಿ ಇದು. ನೋಡಿ, ನಾನಿಲ್ಲಿ ಬೇಬಿ ಕಾರ್ನ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಅಂದರೆ ಎಷ್ಟು ತಿಂದರೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗುತ್ತೆ ಮಂಚೂರಿಯನ್ ಮಾತ್ರ. ಕ್ಯಾಬೇಜು ಕಾಲಿಫ್ಲವರ್ಗಿಂತ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ, ಅದನ್ನು ತೊಳ್ಕೊಂಡು ಬಂದು ಆ ಸೈಡ್ ಹಿಂದೆ ಮುಂದೆ ಇರೋದೆಲ್ಲ ಕಟ್ ಮಾಡಿ ಕ್ರಾಸಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲವನ್ನು ಕಟ್ ಮಾಡಿಕೊಂಡು ಒಂದು ಪಾತ್ರೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಹಾಕಬೇಕು, ಕುದಿಬೇಕು. ಅದು ಒಂದು 2-3 ನಿಮಿಷ ಆದ್ರೂ ಕುದಿಬೇಕು ಚೆನ್ನಾಗಿ. ಅದು ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು. ನಾನಿಲ್ಲಿ 4 ನಿಮಿಷ ಆಗುವಷ್ಟು ಕುದಿಸ್ಕೊಂಡಿದ್ದೀನಿ ಚೆನ್ನಾಗಿ. ನೋಡಿ, ಈ ಥರ ಕುದಿಬೇಕದು. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನೋಡಿ, ಆ ನೀರೆಲ್ಲ ಬಿಸಾಡ್ತೀನಿ ಇವಾಗ. ಇಲ್ಲಾಂದರೆ ನೀವು ಹಿಟ್ಟು ಕಲಸೋಕ್ಕೆ ಉಪಯೋಗಿಸ್ಕೋಬೋದು ಅದನ್ನು. ನಾನಿಲ್ಲಿ 2 ಸ್ಪೂನ್ ದೊಡ್ಡ ಸ್ಪೂನ್, ಅದು 2 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೀನಿ. ನನಗೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು, ಅದಕ್ಕೆ ಕಾರ್ನ್ಫ್ಲೋರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಖಾರದ ಪುಡಿ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡರು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬೇಬಿ ಕಾರ್ನ್ ಬೇಯುವಾಗ ಉಪ್ಪು ಹಾಕ್ಕೊಂಡಿದ್ದು, ಅದಕ್ಕೆ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಜಜ್ಜಿಟ್ಕೊಂಡಿದ್ದದು ಶುಂಠಿ ಬೆಳ್ಳುಳ್ಳಿ. ಸ್ವಲ್ಪ ಒಂದು ಕಡಲೆಕಾಳಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ, ಪೆಪ್ಪರ್ ಪೌಡರ್. ಇದನ್ನು ಹಾಗೆ ಕೈಯಲ್ಲಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಎಷ್ಟು ತಿಂದರೂ ಸಾಕು ಅನಿಸಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮೆಣಸಿನ್ಕಾಯಿ ಬೋಂಡ ಬಜ್ಜಿಗೆಲ್ಲ ಹಿಟ್ಟು ಕಲಿಸ್ಕೊಳ್ತೀವಲ್ಲ, ಆ ಥರ ಕಲಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನನಗಂತೂ ತುಂಬ ಇಷ್ಟ ಇದು. ಅವಾಗವಾಗ ಮಾಡ್ಕೊಂಡು ತಿಂತಾ ಇರ್ತೀವಿ. ನೋಡಿ, ಈ ರೀತಿ ಕಲಿಸ್ಕೊಂಡಿದ್ದೀನಿ. ಇವಾಗ ನಾವು ಬೇಯಿಸಿಟ್ಕೊಂಡಂಥ ಕಾರ್ನನ್ನು ಹಾಕ್ಕೊಳ್ಳೋಣ. ಇದು ಹಾಕಿ ನಾನು ಒಂದು 5 ನಿಮಿಷ ಬಿಟ್ಟಿದ್ದೆ. ನಾನು ಅಂದರೆ ಎಣ್ಣೆ ಕಾಯೋವರೆಗೂ ನೆನಿಲಿಕ್ಕೆ ಬಿಟ್ಟಿದ್ದೆ. ಎಣ್ಣೆ ಕಾದಾದ್ಮೇಲೆ ಹೀಗೆ ಒಂದೊಂದೇ ತೆಗೆದು ಹಾಕ್ಕೊಳ್ಬೇಕು. ಬಿಡಿ ಬಿಡಿಯಾಗಿ ಹಾಕ್ಕೋಬೇಕು, ಮತ್ತೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಬೆಂದಾದ್ಮೇಲೆ ಅದಕ್ಕೆ ಅದೇ ಬಿಡುತ್ತೆ. ನೋಡಿ, ಈ ಥರ. ನಂಗೆ ತುಂಬ ಇಷ್ಟ ಇದು ಬೇಬಿ ಕಾರ್ನ್ ಮಂಚೂರಿಯನ್. ನೋಡಿ, ಇವಾಗ ಅದು ಬೆಂದಾದ್ಮೇಲೆ ಒಂದಕ್ಕೊಂದು ಬಿಡುತ್ತೆ, ಅಂಟ್ಕೊಳ್ಳೋದಿಲ್ಲ. ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಮುಟ್ಟಿದ್ರೆ ಮೆತ್ತಗಿರಬಾರ್ದು, ಗಟ್ಟಿ ಇರಬೇಕು. ಗಟ್ಟಿ ಇದ್ರಷ್ಟೇ ಚೆನ್ನಾಗಿರುತ್ತೆ. ಮೆತ್ತಗಿದ್ರೆ ಅದು ಒಳಗೆಲ್ಲ ಸಾಫ್ಟಾಗಿರುತ್ತೆ, ಅಂದರೆ ಮೆತ್ತಗಿರುತ್ತೆ. ನೋಡಿ, ಮುಟ್ಟಿದ್ರೆ ಗಟ್ಟಿ ಇರಬೇಕು, ಆವಾಗ ಬೆಂದಿದೆ ಅಂತ ಹೇಳಿ. ಇವಾಗ ತೆಗಿತಾ ಇದ್ದೀನಿ ಇದನ್ನು. ನಾನಿಲ್ಲಿ ಸ್ವಲ್ಪನೇ ಮಾಡಿರೋದು. ಇವಾಗ ಇನ್ನೊಂದು ಸ್ವಲ್ಪ ಇದ್ದದ್ದನ್ನು ನಾನಿಲ್ಲಿ
ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಇಷ್ಟ, ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ನೋಡಿ 2 ಸಹ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ, ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂಥ ನೀರುಳ್ಳಿ ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ ಮೇಲೆ ಉದುರಿಸ್ಲಿಕ್ಕೆ. ಇವಾಗ ಜಜ್ಜಿ ಇಟ್ಕೊಂಡಂಥ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಚಿಕ್ಕದಾಗಿ ಕಟ್ ಮಾಡಿ ತಿನ್ಬೋದು. ನಾನಿಲ್ಲಿ ತಿನ್ಲಿಕ್ಕೆ ಅದು ಇಷ್ಟ ಆಗಲ್ಲ, ಅದಕ್ಕೆ ಜಜ್ಜಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣಸಿಕಾಯಿ, ಕ್ಯಾಪ್ಸಿಕಮ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದರೆ ನಾನು ಮಧ್ಯೆ ಇದ್ದರೆ ತೆಗೆದು ಬಿಸಾಡ್ತೀನಿ, ಅದಕ್ಕೆ ನಾನು ಜಜ್ಜಿ ಹಾಕ್ಕೊಂಡಿರೋದು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾವು ಹಿಟ್ಟು ಕಲಸುವಾಗ ಉಪ್ಪು ಹಾಕ್ಕೊಂಡಿದ್ದು ಮತ್ತು ಕಾರ್ನ್ ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿದ್ದು, ಅದಕ್ಕೋಸ್ಕರ ಇಲ್ಲಿ ನಾನು ಸಾಸ್ಗಳು ಬಳಸ್ತಾ ಇದ್ದೀನಿ, ಅದರಲ್ಲಿ ಕೂಡ ಉಪ್ಪಿರುತ್ತೆ. ಇದು ಸೋಯಾ ಸಾಸ್, ಇದು ವಿನಿಗರ್ 1 ಸ್ಪೂನು, ಸೋಯಾ ಸಾಸ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಕೆಚಪ್ಪು ಟೊಮೆಟೊ ಸಾಸ್, ಇದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು, ಅದು ಕೆಳಗಡೆನೇ ಬಿದ್ದಿದೆ ಜಾಸ್ತಿ. ಇದು ರೆಡ್ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ಇವಾಗ 1 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಬೌಲ್ ಆಗೋಷ್ಟು ನೀರು ಹಾಕ್ಕೊಂಡು ಗಂಟಿಲ್ಲದೆ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿರೋದು. ಇವಾಗ ನೋಡಿ, ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಬೇಬಿ ಕಾರ್ನನ್ನು ಹಾಕ್ಕೋಬೇಕು. ಎಲ್ಲದಕ್ಕೂ ತಾಗುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ತಿನ್ಲಿಕ್ಕಂತೂ. ಹಬ್ಬ, ಈಗ ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ, ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಎಲ್ಲವನ್ನು. ಮೇಲೆ ಇನ್ನೊಂದು ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ನಾವು ತುಂಬ ಮಾಡ್ತಾ ಇರ್ತೀವಿ, ಆವಾಗ ಸ್ವಲ್ಪನೇ ತೊಗೊಂಡೋದು, ಬಾಟ್ಲಿ ಎಲ್ಲ ತಂದು ಇಟ್ಕೊಳೋದಿಲ್ಲ. ಮೇಲ್ಗಡೆಯಿಂದ ಸ್ವಲ್ಪ ನೀರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಮಾಡಿರೋದು ನಾನು. ಇದರಲ್ಲಿ 2 ತಿಂತೀವಿ ನಾವು, ಮನೇಲಿರೋದೇ 2 ಜನ ಇವಾಗ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ತುಂಬ ರುಚಿ ಇರುತ್ತೆ ಕೂಡ, ತಿನ್ನಲಿಕ್ಕೂ ತುಂಬ ಚೆನ್ನಾಗೂ ಇರುತ್ತೆ. ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನೀವು ಮಾಡ್ಕೊಂಡು ತಿಂದು ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.